ದಯವಿಟ್ಟು ವಿಡಿಯೋ ಮೇಲೆ ಸರಿಸದೆ ಕೊನೆವರೆಗೂ ನೋಡಿ, ಒಳ್ಳೆಯ ಮಾಹಿತಿ ಕೊಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಯಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ನಾನು ಸ್ಪೆಷಲ್ಲಾಗಿ ಹಾರ್ಟ್ ಬಗ್ಗೆ ವಿಡಿಯೋಗಳು ಮಾಡ್ತಾನೇ ಇರ್ತೀನಿ. ಈ ಆರೋಗ್ಯದ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ಡಾಕ್ಟ್ರೇ ಆಗಬೇಕಂತೇನಿಲ್ಲ. ಪುಸ್ತಕಗಳನ್ನು ಓದ್ಕೊಂಡ್ರೆ ಡಾಕ್ಟ್ರ್ ಥರನೇ ನಾವು ಎಲ್ಲನೂ ತಿಳ್ಕೊಬೋದು, ಹೆಲ್ತ್ ಬಗ್ಗೆ, ಅನಾರೋಗ್ಯದ ಬಗ್ಗೆ. ಸೊ ನಾನು ಬುಕ್ಸೆಲ್ಲ ನೋಡಿ ಓದಿರೋದನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಈ ಒಂದು ಹೃದಯ ಸಮಸ್ಯೆ ಯಾವ ಥರ ಆಗುತ್ತೆ, ಇಷ್ಟೆಲ್ಲ ಲಕ್ಷಣಗಳಿರ್ತವೆ ಅಂತ. ಸೊ ಇದೇ ಮೊದಲ ಬಾರಿಗೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗಾದರೆ ಬನ್ನಿ, ನಾನು ಈಗ 6 ಲಕ್ಷಣಗಳು ಹೇಳ್ತೀನಿ. ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಡ್ತಕ್ಕಂಥ 6 ಲಕ್ಷಣಗಳು. ಮೊದಲನೇದಾಗಿ ಒಂದು ಲಕ್ಷಣ ಏನಪ್ಪ ಅಂದರೆ, ನಿಮಗೆ ಗೊತ್ತಿರೋ ಥರ ಎದೆ ನೋವು ಆಗುತ್ತೆ. ಈ ಎದೆ ನೋವು ಅಂದರೆ ಅದು ನಾವು ಏನಾನ ಪೆಟ್ಟು ಮಾಡ್ಕೊತೀವಿ, ಅದು ಎದೆ ನೋವು ಬೇರೆ. ಅಥವಾ ಈ ಬೈಕ್ ಮೇಲಿಂದ ಬೀಳೋದಾಗಲಿ, ಅಥವಾ ನಾವು ಕ್ರಿಕೆಟ್ ಆಡೋದು, ವಾಲಿಬಾಲ್ ಇವೆಲ್ಲ ಆಡಬೇಕಾದ್ರೆ ನೆಕ್ಸ್ಟ್ ಡೇ ಎದೆ ನೋವು ಆಗುತ್ತೆ, ಅದು ಹಾರ್ಟ್ ಪ್ರಾಬ್ಲಮ್ ಅಲ್ಲ. ತನ್ನಿಂದ ತಾನೇ ಎದೆ ನೋವು ಆಗುತ್ತಲ್ಲ, ಸಡನ್ನಾಗಿ ಈ ಚುಚ್ಚೋ ಥರ, ಇದೇನೆಲ್ಲ ಚುಚ್ಚೋ ಥರ ಆಗ್ತಲ್ಲ ಎದೆ ನೋವು, ಇದು ಒಂದು ಹಾರ್ಟ್ ಅಟ್ಯಾಕ್ ಲಕ್ಷಣ. ಮತ್ತು ಉಸಿರಾಟದ ತೊಂದರೆ. ನಮಗೆ ಸಡನ್ನಾಗಿ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂದರೆ ನಮ್ಮ ಹಾರ್ಟಲ್ಲಿ ನರನಾಡಿಗಳು ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ಕೋತಿಲ್ಲ ಅಂತ, ರಕ್ತ ಸಂಚಲನ ಆಗ್ತಿಲ್ಲ ಅಂತ ಅರ್ಥ. ಉಸಿರಾಟಕ್ಕೆ ತೊಂದರೆ ಆಗ್ತಿದ್ರೆ ರಕ್ತ ಪಂಪ್ ಆಗ್ತಿಲ್ಲ ಹಾರ್ಟಲ್ಲಿ ಕರೆಕ್ಟಾಗಿ, ರಕ್ತ ಕರೆಕ್ಟಾಗಿ ಪಂಪ್ ಆಗಿಲ್ಲ ಅಂದರೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಈಗ ನಾವು ಮನೆಯ ಮಾಳಿಗೆ ಏರಬೇಕಾದ್ರೆ, ಮೆಟ್ಲು ಹತ್ಕೊಂಡು ಏರಬೇಕಾದ್ರೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಆವಾಗ ಏನರ್ಥ, ಕರೆಕ್ಟಾಗಿ ಪಂಪ್ ಆಗ್ತಿಲ್ಲ ಹಾರ್ಟಲ್ಲಿರೋ ನರಗಳಲ್ಲಿ ರಕ್ತ ಕರೆಕ್ಟಾಗಿ ಓಡಾಡುತ್ತಿಲ್ಲ ಅಂತಲೇ ಅರ್ಥ. ಇದು ಒಂದು ಹಾರ್ಟ್ ಅಟ್ಯಾಕ್ನ ಲಕ್ಷಣ, ಉಸಿರಾಡಕ್ಕೆ ತೊಂದರೆ, ಆಯಿತಾ. ಮತ್ತು ಎಡಿಮಾ ಅಂತ ಬರುತ್ತೆ. ಎಡಿಮಾ ಅಂತ ಅಂದರೆ ಏನಂದರೆ, ಇವಾಗ ನಮಗೆ ಸಡನ್ನಾಗಿ ಕೈಕಾಲು ಊತ ಆಗೋದು, ಅಥವಾ ಮುಖ ಊತ ಆಗೋದು, ಕೈಯೆಲ್ಲ ಊತ, ಅಥವಾ ಕಾಲು ಊತ, ಹಿಮ್ಮಡಿ ಎಲ್ಲ ಊತ, ಈ ಥರ ಊದ್ಕೊಳ್ತಿರುತ್ತೆ. ದ್ರವ ರೂಪ ತುಂಬ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ. ಅದನ್ನು ಕೂಡ ಯಾಕೆ ಅಂದರೆ, ಹಾರ್ಟ್ ಕರೆಕ್ಟಾಗಿ ಪಂಪ್ ಆಗಿಲ್ಲ ಅಂದರೆ, ಹಾರ್ಟ್ ಏನಾದರೂ ವೀಕ್ ಇದ್ದರೆ ಆ ಥರ ದ್ರವ ತುಂಬ್ಕೊಳ್ಳುತ್ತೆ. ಆವಾಗ ನಮ್ಮ ಕಾಲು ಊದ್ಕೊಳ್ಬೋದು, ಕೈ ಊದ್ಕೊಳ್ಬೋದು, ಮುಖ ಊದ್ಕೊಳ್ಬೋದು. ಸೊ ಇದು ಒಂದು ಹಾರ್ಟ್ ಅಟ್ಯಾಕ್ ಲಕ್ಷಣ. ನೀವು ಇದನ್ನು ಗಮನದಲ್ಲಿ ಇಟ್ಕೋಬೋದು. ಫಸ್ಟ್ನೇದು ಎದೆ ನೋವಾಯಿತು, 2ನೇದು ಉಸಿರಾಡೋಕ್ಕೆ ತೊಂದರೆ ಆಯಿತು, 3ನೇದು ಎಡಿಮಾ ಅಂತ ಬರುತ್ತೆ, ಮತ್ತು 4ನೇದು ಸಡನ್ನಾಗಿ ತೂಕ ಜಾಸ್ತಿ ಆಗಿಬಿಡುತ್ತೆ ಮನುಷ್ಯನಿಗೆ. ನಮಗೆ ಸಡನ್ನಾಗಿ ತೂಕ ತಿಂಗಳಲ್ಲಿ 10 kg 15 kg ತೂಕ ಜಾಸ್ತಿ ಆಗಿಬಿಡುತ್ತೆ. ಅವಾಗ ನಾವು ಯಾಕೆ ಅಂತ ನಾವು ವಿಚಾರ ಮಾಡಬೇಕು. ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗಿ ECG ಮಾಡಿಕೊಂಡು, ಅಥವಾ ಡಾಕ್ಟ್ರಿಗೆ ಏನೆಲ್ಲ ಚೆಕಪ್ ಹೇಳ್ತಾರೆ ಮಾಡ್ಕೊಳ್ಬೇಕು, ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಯೋ ಇನ್ನೇನೋ ಅಂತ ಹೇಳ್ಬಿಟ್ಟು ಅದಕ್ಕೆ ಡಾಕ್ಟ್ರ್ ಪರಿಹಾರ ಸೂಚಿಸ್ತಾರೆ. ನಾವಾಗಿಯೇ ಡಿಸೈಡ್ ಮಾಡಬಾರ್ದು, ಅಥವಾ ತೂಕ ಕಡಿಮೆ ಆಗುತ್ತೆ ಬಿಡು ಅಂತ ನಿರ್ಲಕ್ಷ್ಯನೂ ಮಾಡಬಹುದು, ಆಯಿತಾ. ಹೇಳಿದ್ನಲ್ಲ, 1ನೇದಾಗಿ ಉಸಿರಾಡೋಕ್ಕೆ ತೊಂದರೆ, ಫಸ್ಟ್ನೇದು ಎದೆ ನೋವು, 2ನೇದು ಉಸಿರಾಡೋ ತೊಂದರೆ, 3ನೇದು ಎಡಿಮಾ, 4ನೇದು ತೂಕ ಜಾಸ್ತಿ, 5ನೇದು ಆಯಾಸ ಆಗುತ್ತೆ. ಆಯಾಸ ಸ್ವಲ್ಪ ನಡೆದ್ರೇ ಆಯಾಸ, ಸುಮ್ಮನೆ ಕುತ್ಕೊಂಡ್ರೂ ಆಯಾಸ. ಅವಾಗೂ ಕೂಡ ರಕ್ತ ಕರೆಕ್ಟಾಗಿ ಸಂಚಲನ ಆಗಲ್ಲ ಹಾರ್ಟಿಗೆ, ಕರೆಕ್ಟ್ ಹಾರ್ಟ್ ಪಂಪ್ ಆಗಲ್ಲ, ಹಾರ್ಟ್ ಸ್ಲೋ ಬಡ್ಕೊಳ್ತಿರುತ್ತೆ, ಅಥವಾ ಹಾರ್ಟ್ ನರಗಳಲ್ಲಿ ಬ್ಲಡ್ ಓಡಾಡೋದಿಲ್ಲ ಕರೆಕ್ಟಾಗಿ. ಸೊ ಅಂಥ ಟೈಮಲ್ಲಿ ನಮಗೆ ಆಯಾಸ ಆಗ್ತಿರುತ್ತೆ. ಸೊ ಇದು ಕೂಡ ಒಂದು ಹಾರ್ಟ್ ಅಟ್ಯಾಕ್ನ ಲಕ್ಷಣ. ಸೊ ಇಂಥ ಟೈಮಲ್ಲೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ತತ್ಕ್ಷಣವಾಗಿ ನಾವು ಹಾರ್ಟ್ ಡಾಕ್ಟ್ರಿಗೆ ಭೇಟಿ ಆಗಿಬಿಟ್ಟು ಏನು ಅಂತ ತಿಳ್ಕೋಬೇಕು. ಮತ್ತು ಏನಾಗುತ್ತೆ, ಇನ್ನೊಂದು ಲಕ್ಷಣ, ಅತಿಯಾಗಿ ಬೆವರು ಬರ್ತಿರುತ್ತೆ. ಸ್ವೆಟ್ಟಿಂಗ್ ಅಂತಾರೆ, ಬೆವರು. ನಾವು ಏನು ಬಿಸಿಲಲ್ಲಿ ಇಲ್ಲಾಂದ್ರೂ ಕೂಡ ತಂಪಾದ ಒಂದು ಮನೆಯಲ್ಲಿ ಅಥವಾ ತಂಪಾದ ಒಂದು ಏರಿಯಾದಲ್ಲಿ ಇದ್ದರೂ ಕೂಡ ಮೈ ಬೆವರ್ತಿರುತ್ತೆ. ಸೊ ಇದು ಕೂಡ ಹಾರ್ಟ್ ಅಟ್ಯಾಕ್ ಲಕ್ಷಣವೇ. ಎದೆ ನೋವು, ಉಸಿರಾಡೋಕ್ಕೆ ತೊಂದರೆ, ಎಡಿಮಾ, ಆಯಸ್ಸು, ಅತಿಯಾದ ತೂಕ, ಮತ್ತು ಅತಿಯಾಗಿ ಬೆವರು ಬರೋದು, ಈ 6 ಇಂಪಾರ್ಟೆಂಟು. ನಮಗೇನಾದರೂ ಈ ಥರ ಲಕ್ಷಣಗಳು ಬಂದರೆ ಸಡನ್ನಾಗಿ ಹಾರ್ಟ್ ಹಾಸ್ಪಿಟಲ್ ಕಡೆ ನಾವು
ಪಯಣ ಬೆಳೆಸಬೇಕು. ECG ಮಾಡ್ತಾರೆ ಡಾಕ್ಟ್ರು, ಇಕೋ 2D ಇಕೋ ಮಾಡ್ತಾರೆ, ಅವಶ್ಯಕತೆ ಇದ್ದರೆ TMT ಮಾಡ್ತಾರೆ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಬೇರೆ ಬೇರೆ ಚೆಕಪ್ ಎಲ್ಲ ಇರುತ್ತೆ. ಆಂಜಿಯೋಗ್ರಫಿ ಅಂತ ಮಾಡ್ತಾರೆ, CT ಆಂಜಿಯೋಗ್ರಫಿ ಮಾಡ್ತಾರೆ. ಅಲ್ಲೂ ಆಗಿಲ್ಲ ಅಂದರೆ ಸ್ಟಂಟ್ ಹಾಕ್ತಾರೆ, ಸ್ಟಂಟಿಗೂ ಆಗಿಲ್ಲ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ. ಒಟ್ಟಿನಲ್ಲಿ ಈ ಥರ ಸಮಸ್ಯೆಗಳಿದ್ರೆ ನಾವು ಹಾಸ್ಪಿಟ್ಲಿಗೆ ಖಂಡಿತ ಹೋಗಬೇಕು. ಮನೆಯಲ್ಲೇ ಕೂತ್ಕೊಂಡು ನಮ್ಮನ್ನು ನಾವೇ ಡಿಸೈಡ್ ಮಾಡೋದಕ್ಕಾಗಲ್ಲ. ನೆನಪಾಯ್ತಲ್ಲ ನಾನು ಹೇಳಿರೋದು? ಒಂದು ಎದೆ ನೋವು, ಎರಡನೇದು ಆಯಾಸ, ಮೂರನೇದು ಅತಿಯಾಗಿ ಬೆವರು ಬರೋದು, ನಾಲ್ಕನೇದು ಏನೋ ಮತ್ತು ತೂಕ ಜಾಸ್ತಿ ಆಗೋದು, ಅದ್ರ ಜೊತೆಗೆ ಉಸಿರಾಡಕ್ಕೆ ತೊಂದರೆ. ಈ ಎಲ್ಲ ಲಕ್ಷಣಗಳು ಹಾರ್ಟ್ ಪ್ರಾಬ್ಲಮ್ಮು ಇರಬಹುದು ಏನೋ ಅಂತ ಹೇಳ್ಕೊಡ್ತವೆ. ಇನ್ನೂ ಬೇರೆ ಲಕ್ಷಣಗಳು ಈ 6 ಬಿಟ್ಟರೆ ಬೇರೆ ಏನೆಲ್ಲ ಇದ್ದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ? ಶುಗರ್ ಇದ್ದರೆ, BP ಇದ್ದರೆ, ವಂಶ ಪರಂಪರವಾಗಿ ತಂದೆ ತಾಯಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಮಕ್ಳಿಗೆ ಬರ್ಬೋದು. ಈ ದವಡೆ ನೋವು, ಗಂಟಲು ನೋವು ಆಗ್ಬೋದು. ಇದನ್ನು ಒಂದು ಹಾರ್ಟ್ ಲಕ್ಷಣನೇ. ಅಥವಾ ಈ ಹಾರ್ಟ್ನ ಹಿಂದಿನ ಭಾಗದಲ್ಲಿ ಎದೆ ನೋವು ಆಗ್ಬೋದು. ಇವೆಲ್ಲ ಹಾರ್ಟ್ ಲಕ್ಷಣಗಳು, ಹಾರ್ಟ್ ಅಟ್ಯಾಕ್ ಲಕ್ಷಣಗಳು. ಸೊ ಖಂಡಿತವಾಗಲೂ ಇವೆಲ್ಲ ಲಕ್ಷಣಗಳು ಏನಾದರೂ ಈ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಏನಾನ ಇದ್ದರೆ ಖಂಡಿತವಾಗಲೂ ನೀವು ಹಾರ್ಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ಅದು ಪ್ರಾಬ್ಲಮ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಮನೇಲಿ ಕೂತ್ಕೊಂಡು ನಾವು ಡಿಸೈಡ್ ಮಾಡೋ ಹಾಗಿಲ್ಲ. ಅದು ಹಾರ್ಟ್ ಹಾಸ್ಪಿಟ್ಲಿಗೆ ಹೋದ್ರೇ ಏನು ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ನೀವು ಅಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರೋ ಹಿರಿಯರೇ ಆಗಲಿ 30 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವರ್ಷ ಇದ್ದರೂ ಕೂಡ ಹಾರ್ಟ್ ಪ್ರಾಬ್ಲಮ್ ಬರುತ್ತಿದ್ದಾವೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರೋದು ನಾನು ನೋಡಿದ್ದೀನಿ. ಎಳೆ ಮಕ್ಳಿಗೂ ಹಾರ್ಟ್ ಪ್ರಾಬ್ಲಮ್ಮು. ತಾಯಿ ಗರ್ಭದಲ್ಲಿ ಮಕ್ಕಳು ಕರೆಕ್ಟಾಗಿ ಬೆಳೆದಿರಲ್ಲ, ಹಾರ್ಟ್ ಕರೆಕ್ಟಾಗಿ ಬೆಳೆದಿರಲ್ಲ, ಹೋಲಾದರೂ ಇರುತ್ತೆ ಅಥವಾ ಹಾರ್ಟ್ ವೀಕ್ ಆದರೂ ಇರುತ್ತೆ. ತಾಯಿ ಗರ್ಭದಲ್ಲಿನೇ ಮಗುಗೆ ಹಾರ್ಟ್ ಪ್ರಾಬ್ಲಮಿಂದ ಮಗು ಹುಟ್ಟುತ್ತೆ. ಏನು ದೊಡ್ಡವ್ರ ಕತೆ ಏನು? ಸೊ ಎಲ್ಲ ಕಾರಣಗಳು, ಇವೆಲ್ಲ ಲಕ್ಷಣಗಳು, ಇವೆಲ್ಲ ಸಮಸ್ಯೆಗಳು ಇದ್ದರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ನಾನು ನಿರಂತರವಾಗಿ ವಿಡಿಯೋಗಳು ಮಾಡ್ತಾನೇ ಇರ್ತೀನಿ. ಇವೆಲ್ಲ ವಿಷಯಗಳು ತಿಳ್ಕೊಬೇಕಂದ್ರೆ ನಾನು ಹೇಳಿದ್ನಲ್ಲ, ಡಾಕ್ಟ್ರೇ ಆಗಬೇಕಂತ ಏನಿಲ್ಲ. ಪುಸ್ತಕಗಳು ನೋಡಿ ನಾವು ಓದ್ಕೊಂಡು ಸಮಾಜದಲ್ಲಿರೋರಿಗೆ ತಿಳಿಸ್ಬೋದು ಅಲ್ವಾ? ಜಸ್ಟ್ ಎದೆ ನೋವು ಅಂದರೆ ಇದು ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ ಇದೆಯೋ ಅಥವಾ ಆ್ಯಸಿಡಿಟಿ ಇದೆಯೋ, ಬೆವರ್ತಿದ್ದೀವಿ ಅಂದರೆ ಅದನ್ನು ಹಾರ್ಟ್ ಅಟ್ಯಾಕ್ ಇದೆಯೋ ಆ್ಯಸಿಡಿಟಿ ಇದೆಯೋ, ಇವೆಲ್ಲ ಸಮಾಜದಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳು. ಸೊ ಹಾಗಾಗಿ ನೀವು ಕೂಡ ಸಮಾಜದಲ್ಲಿ ಈ ಥರ ಯಾರಿಗಾನ ಲಕ್ಷಣಗಳು ಇದ್ದರೆ, ನಾನು ಇಷ್ಟೊತ್ತು ಹೇಳಿದ್ನಲ್ಲ 6 ಲಕ್ಷಣಗಳು, ಖಂಡಿತ ಅಂಥವ್ರಿಗೆ ಹಾರ್ಟ್ ಹಾಸ್ಪಿಟಲ್ಗೆ ಕಳಿಸ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಹೇಳಿ ಅವರಿಗೆ ಪ್ರೋತ್ಸಾಹಿಸಿ. ಯಾಕಂದರೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಇದೇನು ಏನಾಗಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆಲ್ಲ ಆಸ್ಪದನೆ ಕೊಡಬೇಡಿ. ಒಂದು ಜೀವ ನಿಮ್ಮಿಂದ ಉಳಿಯುತ್ತೆ ಅಂದರೆ ನಿಮಗೆ ಹೆಮ್ಮೆಯ ವಿಷಯ ಅಲ್ವಾ? ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.